ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ದೇಶಗಳಲ್ಲಿ ಯುದ್ಧದ ಹಿನ್ನೆಲೆ ಭಾರತಕ್ಕೆ ವಿಪರೀತವಾದಂಥ ನಷ್ಟ ಆಗ್ತಿದೆ. ಯುದ್ಧದ ಹಿನ್ನೆಲೆ ಕರ್ನಾಟಕ ಕುಕ್ಕಟೋದ್ಯಮಕ್ಕೆ ಭಾರಿ ನಷ್ಟ. ದಕ್ಷಿಣ ಭಾರತದಿಂದ ಅನೇಕ ದೇಶಗಳಿಗೆ ನಿತ್ಯ ಮೊಟ್ಟೆ ರಫ್ತು ಆಗುತ್ತೆ. ಪ್ರತಿನಿತ್ಯ 80 ಲಕ್ಷ ಮೊಟ್ಟೆಗಳಲ್ಲಿ 20 ಲಕ್ಷ ಮೊಟ್ಟೆಗಳು ರಫ್ತಾಗೋದು. ರಾಜ್ಯದಿಂದ ದುಬೈ, ಕುವೈತ್, ಸೌದಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಫ್ತಾಗುತ್ತೆ. ಆದರೆ ಇದೀಗ ಯುದ್ಧದ ಈ ಸಂದರ್ಭದಲ್ಲಿ ಹಡಗು, ವಿಮಾನ ಸಂಚಾರಗಳು ಸ್ಥಗಿತ ಆಗಿದೆ. 80 ಲಕ್ಷ ಮೊಟ್ಟೆಗಳಲ್ಲಿ 20 ಲಕ್ಷ ಮೊಟ್ಟೆಗಳು ರಫ್ತಾಗೋದು. ಎಲ್ಲೆಲ್ಲಿಗೆ? ದುಬೈ, ಕುವೈತ್, ಸೌದಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಫ್ತಾಗುತ್ತೆ. ರಾಜ್ಯದಿಂದ ಹೋಗೋದಿದು. ದಕ್ಷಿಣ ಭಾರತದಿಂದ ಅನೇಕ ದೇಶಗಳಿಗೆ ಇದು ಪ್ರತಿನಿತ್ಯ ಆಗುವಂಥ ರಫ್ತು. ಆದರೆ ಈ ಯುದ್ಧದ ಹಿನ್ನೆಲೆ ಕುಕ್ಕಟೋದ್ಯಮಕ್ಕೆ ಭಾರಿ ನಷ್ಟ ಆಗಿದೆ. ಯುದ್ಧದ ಪರಿಣಾಮವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಯುದ್ಧದ ಹಿನ್ನೆಲೆ ಕರ್ನಾಟಕ ಕುಕ್ಕಟೋದ್ಯಮಕ್ಕೆ ಭಾರಿ ನಷ್ಟ ಆಗಿರೋದು. ಕೋಟ್ಯಾಂತರ ರೂಪಾಯಿ ಲಾಭವನ್ನು ವ್ಯಾಪಾರಸ್ಥರು, ರೈತರು ಪಡೀತಾ ಇದ್ರು. ಆದರೆ ಸಾಮಾನ್ಯವಾಗಿ ಮೊಟ್ಟೆಗಳನ್ನು 4 ಡಿಗ್ರಿ ಸೆಲ್ಸಿಯಸ್ನ ಕೋಲ್ಡ್ ಸ್ಟೋರೇಜ್ ಮುಖಾಂತರ ಪ್ರತಿನಿತ್ಯ ಗಲ್ಫ್ ಕಂಟ್ರಿಗಳಿಗೆ ಕಳಿಸಲಾಗ್ತಿತ್ತು. ಆದರೆ ಯುದ್ಧ ಸಾರಿದ ಬೆನ್ನಲ್ಲೇ ಹಡಗು ಹಾಗೂ ವಿಮಾನ ಸಂಚಾರ ಸ್ಥಗಿತ ಆಗಿದೆ. ಹೀಗಾಗಿ ಯಾವುದೇ ರೀತಿಯ ಮೊಟ್ಟೆಗಳು, ನಮ್ಮ ರಾಜ್ಯದ ಮೊಟ್ಟೆಗಳು ಬೇರೆ ದೇಶಗಳಿಗೆ ರಫ್ತಾಗ್ತಿಲ್ಲ. ಯುದ್ಧದ ಪರಿಣಾಮದಿಂದ ಕುಕ್ಕಟೋದ್ಯಮಕ್ಕೆ ಭಾರಿ ನಷ್ಟ ಆಗ್ತಾ ಇದೆ. ಈ ಬಗ್ಗೆ ಜೀ ಕನ್ನಡ ಜೊತೆಗೆ ಕುಕ್ಕಟೋದ್ಯಮ ಉದ್ಯಮಿ ಸುರೇಶ್ ರಾಜ್ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಸುರೇಶ್ ರಾಜ್ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಗಲ್ಫ್ ದೇಶದಲ್ಲಿ ಈಗಾಗಲೇ ಯುದ್ಧ ಹಿನ್ನೆಲೆ ಕುಕ್ಕಟೋದ್ಯಮಕ್ಕೆ ಬಹಳಷ್ಟು ನಷ್ಟ ಆಗ್ತಾ ಇರುವಂತೆ, ಈಗಾಗಲೇ ಮೊಟ್ಟೆ ರಫ್ತಾಗದೆ ಹಾಗೆ ಉಳಿದಿರುವಂಥದ್ದು. ಆಸ್ ಎ ಬಿಸ್ನೆಸ್ ಪರ್ಸನ್ ಸುರೇಶ್ ರಾಜ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗ ಯುದ್ಧ ಹಿನ್ನೆಲೆ ಮೊಟ್ಟೆ ರಫ್ತಾಗ್ತಿಲ್ಲ, ಎಷ್ಟು ಲಾಸ್ ಆಗ್ತಿದೆ ಸರ್? ಮೇಡಮ್, ಈಗ ಒಂದು ಕಡೆ ಯಾವುದೇ ಒಂದು ಗ್ಲೋಬಲ್ಲಿ ಯಾವುದೇ ಒಂದು ಕಂಟ್ರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯುದ್ಧ ಆದರೆ ಇಡೀ ಪ್ರಪಂಚಕ್ಕೆ ಲಾಸು. ಯಾವ ಯುದ್ಧ ಆಗುತ್ತೋ ಅದು ಸಫರ್ ಆಗುತ್ತೆ. ಯಾವುದು ಅಕ್ಕಪಕ್ಕದಲ್ಲಿರೋಂಥ ಏನು ನೇಬರ್ ಕಂಟ್ರಿಗಳಿರುತ್ತೆ ಅದು ಸಫರ್ ಆಗುತ್ತೆ. ಇವತ್ತು ನಮ್ಮ ಬಿಸ್ನೆಸ್ನಲ್ಲಿ ಮೊಟ್ಟೆ ಏನು ತಿನ್ನೋ ಎಗ್ ಅಂತ ಹೇಳ್ತೀರಿ, ವೈಟ್ ಎಗ್ಗು, ಅದು ಒಳ್ಳೆ 8 ರೂಪಾಯಿ ಇತ್ತು, ಇವತ್ತು 2 ರೂಪಾಯಿ ಆಗಿದೆ. ನಾಳೆ ಇನ್ನೂ ಕಮ್ಮಿ ಆಗ್ಬೋದು. ಯಾಕಂದರೆ ನಮ್ಮಲ್ಲಿ ಬಂದ್ಬಿಟ್ಟು ಪ್ರೊಡಕ್ಷನ್ ಜಾಸ್ತಿ ಆದವಾಗ, ತಿನ್ನೋರು ಕಮ್ಮಿ ಆದವಾಗ ಏನಾಗುತ್ತೆ, ರೇಟ್ ಆಟೋಮೆಟಿಕಾಗಿ ಕಮ್ಮಿ ಬಂದುಬಿಡುತ್ತೆ. ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು, ಈಗ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ. ಒಂದು ಕಮ್ಮಿ ಅಂದ್ಗಳು 1 ಕೋಟಿ ಮೊಟ್ಟೆ ಒಂದು ದಿವಸಕ್ಕೆ ವೈಟ್ ಎಗ್ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ನಮ್ಮದು ಲೇಯಿಂಗ್ ಎಗ್ ಇದೆ. ಇವತ್ತು ಲೇಯಿಂಗ್ ಎಗ್ಗು ಒಂದು ಎಗ್ ಬಂದ್ಬಿಟ್ಟು 43 ರೂಪಾಯಿ ಇದೆ. ಅದು ಇವತ್ತು ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ. ಅದು ಮರಿ ಮಾಡಿ ಅದರಲ್ಲಿ ಚಿಕನ್ ಮಾಡಿ ಮಾಡೋಂಥ ಮೊಟ್ಟೆ ಅದು ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ. ಇದರಿಂದ ನಮಗೂ ಲಾಸ್ ಆಗುತ್ತೆ, ಗೌರ್ಮೆಂಟ್ಗೂ ಲಾಸ್ ಆಗುತ್ತೆ, ಇಡೀ ಪ್ರಪಂಚಕ್ಕೂ ಲಾಸ್ ಆಗುತ್ತೆ. ಯಾವುದು ಯುದ್ಧ ಆಗದಿರೋ ಪೀಸ್ಫುಲ್ಲಾಗಿ ಹೋದರೆ ಇಡೀ ಪ್ರಪಂಚದಲ್ಲಿರೋ ವ್ಯಕ್ತಿಗಳು ಎಲ್ಲ ಜನರು ಸುಖವಾಗಿರ್ತಾರೆ. ನನಗೆ ಅರ್ಥ ಆಗ್ತಾಯಿಲ್ಲ, ಯಾಕೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಜಗಳ ಆಡ್ಕೊಂಡು ವಾರಗಳು ಮಾಡ್ಕೊಳ್ತಾರೆ, ನನಗಂತೂ ಅರ್ಥ ಆಗ್ತಾಯಿಲ್ಲ. ಬ್ಯೂಟಿಫುಲ್ಲಾಗಿ ಭಗವಂತ ಬಂದ್ಬಿಟ್ಟು ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿನಲ್ಲಿ ಬಂದ್ಬಿಟ್ಟು ನಾವೆಲ್ಲ ಆನಂದವಾಗಿ ಜೀವನ ಮಾಡ್ಬೋದು. ಈ ಥರ ಯುದ್ಧ ಮಾಡ್ಕೊಂಡ್ರೆ ಎಲ್ರಿಗೂ ತೊಂದರೆನೇ. ಸರ್, ಮತ್ತೊಂದು ಕಡೆ ಈಗ ನಿಮಗೇನೋ ಗೊತ್ತು, ಕರ್ನಾಟಕದಲ್ಲಿ ಬಿಸಿಲು ನೆತ್ತಿಗೆ ಇರ್ತಾ ಇದೆ. ಸೊ ಈ ರೀತಿ ಮೊಟ್ಟೆ ರಫ್ತಾಗದೇ ಇದ್ದರೆ ಎಷ್ಟು ಎಫೆಕ್ಟ್ ಆಗ್ಬೋದು? ಮೊಟ್ಟೆ ಹಾಳಾಗುವ ಸಾಧ್ಯತೆ ಇಲ್ವಾ ಸರ್? ಯಾಕಂದರೆ ಎಷ್ಟೋ ಲಕ್ಷ ಗಟ್ಟಲೆ ಫಾರಿನ್ಗೆ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇತ್ತು. ಬಳ್ಳಾರಿ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ನೀವು ಕೂಡ ಅದನ್ನೇ ಬೆಳಿತೀರಾ. ಸೊ ಎಷ್ಟು ಇದು ಪರಿಣಾಮ ಬೀರುತ್ತೆ ಸರ್ ಬಿಸ್ನೆಸ್ಗೆ? ನೋಡಿ ಮೇಡಮ್, ಇವತ್ತು ಒಂದು ಉದಾಹರಣೆ ಕೊಡ್ತೀನಿ. ನಾವು ರೈತರು ಬಂದ್ಬಿಟ್ಟು ಟೊಮಾಟೊ ಜಾಸ್ತಿ ಬೆಳೆದ್ಬಿಟ್ರೆ ಅವರು ಬಂದ್ಬಿಟ್ಟು ರೋಡ್ಗೆ ಎಸಿತಾರೆ. ನಾವು ಬಂದ್ಬಿಟ್ಟು ಮೊಟ್ಟೆ ಜಾಸ್ತಿ ಕೊಟ್ಟರೆ ರೋಡ್ಗೆ ಎಸೆಯೋಕ್ಕಾಗಲ್ಲ. ನಾವು ಕೋಟ್ಯಾಂತರ ಮೊಟ್ಟೆನ ಬಂದ್ಬಿಟ್ಟು ಗುಣಿ ಏನು ಅಗೆದುಬಿಟ್ಟು ಆ ಗುಣಿನಲ್ಲೇ ಮುಚ್ಚಿಬಿಡ್ತೀರಿ. ಯಾಕೆ ರೋಡ್ನಲ್ಲಿ ಎಸೆಯಲ್ಲ ಅಂದರೆ ಅದರಿಂದ ಬಂದ್ಬಿಟ್ಟು ಸ್ಮೆಲ್ಲು ಅದು ಇದು ಅಂತ ಡಿಸೀಸ್ ಬರುತ್ತೆ. ಅದು ನಮಗೊಂದು ದೊಡ್ಡ ಚಾಲೆಂಜೇ. ದೊಡ್ಡ ಒಂದು ಹಳ್ಳ ಎತ್ತಿ ಕೋಟ್ಯಾಂತರ ಮೊಟ್ಟೆನ ಬಂದ್ಬಿಟ್ಟು ಹಳ್ಳ ಎತ್ತಿ ಹಳ್ಳನಲ್ಲೇ ಮುಚ್ಚಿಬಿಡ್ತೀರಿ. ಅಥವಾ ಸಮುದ್ರ ಇದ್ದರೆ ಸಮುದ್ರದಲ್ಲಿ ಹಾಕ್ತೀರಿ.
ಆ ರೀತಿ ಆಗ್ತಿರೋ ಹೊರತು ಎಲ್ಲರಿಗೂ ಇದು ಲಾಸೇ. ಯಾವುದೇ ಒಂದು ಯುದ್ಧ ಆದರೆ ಇಡೀ ಪ್ರಪಂಚಕ್ಕೆ ಲಾಸೇ. ಯಾವುದೇ ಒಂದು ಇಂಡೈರೆಕ್ಟು ಅಥವಾ ಡೈರೆಕ್ಟು ಲಾಸ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಏನು ಹೇಳ್ತೀರಾ ಅಂದರೆ ನಿಮಗೆ ಈಗ ಇದು ಎಷ್ಟು ಲಾಸ್ ಆಗ್ತಾ ಇದೆ, ಪರ್ ಡೇ ಎಷ್ಟು ನೀವು ಸೇಲ್ ಮಾಡ್ತಾ ಇದ್ರಿ? ಮೇಡಮ್, ಇದು ಲಾಸು ಆರ್ ಲಾಭ, ಏನು ಪ್ರಾಫಿಟ್ ಅಂತ ಹೇಳ್ತೀರಿ, ಏನು ನಾವು ಲಾಸ್ ಅಂತ ಹೇಳ್ತೀರಿ, ಅದು ಸೈಡ್ನಲ್ಲಿ ಇಡೋಣ. ಇವತ್ತು ನೂರಾರು ಮಕ್ಕಳು ಒಂದೇ ಸತಿ ಸತ್ತೋವಾಗ ನಮಗೆ ಎಲ್ರಿಗೂ ಒಂಥರ ಕಣ್ಣಲ್ಲಿ ರಕ್ತ ಬರುತ್ತೆ. ಆ ಥರ ವಾರೆಲ್ಲ ಯಾಕೆ ಮಾಡ್ತಾರೆ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಈ ಲಾಭ ನಷ್ಟ ಅದು ಆಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಜನರು ಪ್ರಾಣಗಳು ಹೋಗ್ತಾಯಿದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಯಾಕೆ ಮಾಡ್ತಾಯಿದ್ದಾರೆ ಇವೆಲ್ಲ ಅಂತ. ಪ್ರಧಾನಮಂತ್ರಿಗಳು ಕೂತ್ಕೊಳ್ತಾರೆ ಆ ಸೀಟ್ನಲ್ಲಿ, ಪ್ರೆಸಿಡೆಂಟ್ಗಳು ಕೂತ್ಕೊಳ್ತಾರೆ, ಅವ್ರು ಚಿಂತನೆ ಮಾಡಬೇಕು ಇವೆಲ್ಲ ಯಾಕೆ ವಾರ್ ಮಾಡಬೇಕು, ಏನಕ್ಕೆ ವಾರ್ ಮಾಡಬೇಕು. ಕುತ್ಕೊಂಡು ಬಗೆಹರಿಸಿದ್ರೆ ಎಲ್ಲ ಬಗೆಹರಿಯುತ್ತೆ. ವಾರ್ ಮಾಡಿದ್ರೆ ಇನ್ನೊಬ್ಬನ ಕೊಂದುಬಿಟ್ರೆ ಏನು ಬಗೆಹರಿಯಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಕುತ್ಕೊಂಡು ಬಗೆಹರಿಸ್ಕೊಬೋದು. ಈ ಥರ ವಾರ್ಗಳು ಮಾಡೋದ್ರಿಂದ ಏನು ಬಗೆಹರಿಯಲ್ಲ. ನೋಡಿದ್ರಲ್ಲ, ತನ್ನ ಬಿಸ್ನೆಸ್ ಬಗ್ಗೆ ಬಿಟ್ಟು ಅಲ್ಲಿ ಆಗ್ತಾ ಇರುವಂತಹ ವಾರ್ ಬಗ್ಗೆ ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಕೂಡ ಅವ್ರು ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.